ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಕೋಟಗಾರವಾಡದಲ್ಲಿ ಗಾಳಿ ಮಳೆಯಿಂದ ಕಂಬಗಳು ಮುರಿದು ಬಿದ್ದಿದ್ದು 40 ದಿನಗಳಿಂದ ದಲಿತರ ಓಣಿಗೆ ವಿದ್ಯುತ್ ಇರುವುದಿಲ್ಲ. ವಿದ್ಯುತ್ ಇಲ್ಲದೆ ಪರದಾಡ್ತಾ ಇದ್ದು ವೈರ್ಗಳು ಕೆಳಗಡೆ ಜೋತು ಬಿದ್ದ ಮಕ್ಕಳ ಕೈಗೆ ತಾಗ್ತಾ ಇವೆ. ಇದರಿಂದ ವಿದ್ಯುತ್ ವ್ಯತ್ಯಯವಾಗಿ ರಾತ್ರಿ ಸಮಯದಲ್ಲಿ ವಿದ್ಯುತ್ ಇಲ್ಲದೆ ಕ್ರಿಮಿಕೀಟಗಳಿಂದ ಜನ ಡೆಂಗ್ಯೂ ಮಲೇರಿಯಾ ಹರಡ್ತಾ ಇದ್ದು ಅದೆಷ್ಟು ಬಾರಿ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಕೂಡ ಇಲ್ಲಿಯ ತನಕ ಕ್ರಮ ಕೈಗೊಂಡಿಲ್ಲ. ನಿಷ್ಕಾಳಜಿತನ ತೋರ್ತಾ ಇದ್ದು ಈ ರಾಘವೇಂದ್ರ ಸುಮಾರು ವರ್ಷಗಳಿಂದ ಯಾದಗಿರಿಯಲ್ಲಿ ಠಿಕಾಣಿ ಹೂಡಿದ್ದು ಸಾರ್ವಜನಿಕರಿಗೆ ಕುಂದುಕೊರತೆಗಳಿಗೆ ಸ್ಪಂದಿಸುವುದಿಲ್ಲ. ವಿದ್ಯುತ್ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಳ್ಳುವುದಿಲ್ಲ. ಕುಂಟು ನೆಪ ಹೇಳುತ್ತಾ ಅನೇಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಜಿಲ್ಲಾ ಕೇಂದ್ರದಲ್ಲಿ ಬೇಕಾಬಿಟ್ಟಿಯಾಗಿ ವಿದ್ಯುತ್ ತೆಗೆಯುತ್ತಾರೆ. ರೈತರಿಗೆ, ವಿದ್ಯಾರ್ಥಿಗಳಿಗೆ, ಜನರಿಗೆ ಬಹಳ ತೊಂದರೆಯಾಗಿದೆ. ವಸತಿ ನಿಲಯದಲ್ಲಿ ದಾಖಲಾದ ಮಕ್ಕಳು ಕೂಡ ವಿದ್ಯುತ್ ವೆಚ್ಚೆಯಿಂದ ಪರದಾಡುತ್ತಿದ್ದಾರೆ. ಆದ ಕಾರಣ ಕ್ರಮ ಕೈಗೊಳ್ಳದೆ ಇರುವ ಭ್ರಷ್ಟ ಜಾತಿವಾದಿ ಅಧಿಕಾರಿಗಳಿಂದ ಅಮಾನತುಗೊಳಿಸುವಂತೆ ಹಾಗೂ ಗುತ್ತಿಗೆದಾರರನ್ನ ಕಪ್ಪುಪಟ್ಟಿಗೆ ಸೇರಿಸಿ ಈ ಕೂಡಲೇ ಕೋಟಗಾರವಾಡದಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿಸಿ ಮುರಿದ ಕಂಬಗಳು ತೆಗೆದು ಹೊಸದಾಗಿ ಕಂಬ ಅಳವಡಿಸಿ ವಿದ್ಯುತ್ ಸೌಲಭ್ಯ ಕಲ್ಪಿಸಿ ಕೊಡಲು ಮುಂದಾಗಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಶಿವಪುತ್ರ ಜವಳಿ ಸರ್ ಅವರ ನೇತೃತ್ವದಲ್ಲಿ ಏನು ಯಾದಗಿರಿ ಜಿಲ್ಲೆಯಲ್ಲಿ ವಿದ್ಯುತ್ತಿನ ಬಹಳ ತೊಂದರೆಯಾಗುತ್ತಿದ್ದ ಕಾರಣ ಅವರಿಗೆ ತಿಳಿಸಿದ್ದರಿಂದ ಅವರ ನೇತೃತ್ವದಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಬೃಹತ್ ಪ್ರಮಾಣದ ಮಟ್ಟಿಗೆ ಈ ಒಂದು ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಕೊಟಗಾರವಾಡದಲ್ಲಿ ಸುಮಾರು 1 ತಿಂಗಳ 10 ದಿನ ಹಿಂದುಗಡೆ ಯಾದಗಿರಿ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಗಾಳಿ ಮಳೆ ಬೀಸಿರುವುದರಿಂದ ಒಂದು ಬಿದ್ದಿರ್ತಕ್ಕಂಥ ಕಂಬಗಳನ್ನು ಇಲ್ಲಿವರೆಗೂ ದುರಸ್ತಿ ಮಾಡದ ಜೆಸ್ಕಾಂ ಅಧಿಕಾರಿಗಳನ್ನ ಅಮಾನತು ಮಾಡಬೇಕನ್ನೋದೇ ನಮ್ಮ ಉದ್ದೇಶವಾಗಿದೆ ಬಂಧುಗಳೇ. ಯಾಕಂದ್ರೆ ಈ ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮಗಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಡೀ ಯಾದಗಿರಿ ಜಿಲ್ಲೆಗಾಗಲಿ, ಕರ್ನಾಟಕ ರಾಜ್ಯಕ್ಕಾಗಲಿ, ದೇಶಕ್ಕಾಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತದಪ್ಪ ಅಂದ್ರೆ ತಡೆಯತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ. ಅದೇ ರೀತಿಯಾಗಿ ಇವತ್ತು ಕೊಟಗಾರವಾಡದಲ್ಲಿ 40 ದಿನದಿಂದ ಕಂಬ ಬಾಗಿ ವೈರ್ ಬಿದ್ದು ಜೋತ್ ಬಿದ್ದು ಕೂಡ ಅದ್ರ ಕೆಳಗಡೆ ಮಕ್ಕಳು ಆಟ ಆಡ್ತಿದ್ದಾರೆ, ಅದ್ರ ಕೆಳಗಡೆ ಮಕ್ಕಳು ಊಟ ಮಾಡ್ತಿದ್ದಾರೆ. ಒಂದೇ ಜಾಗದಲ್ಲಿ 3 ಕಂಬಗಳು ಉಳ್ಳಿ ನಿಂತಿವೆ. ಆದ್ರೆ ಈ ಜನರಿಗೆ ಏನಾದ್ರು ತೊಂದರೆ ಆಗ್ತದಪ್ಪ ಅಂತಕ್ಕಂಥ ನಿಷ್ಕಾಳಜಿನೇ ವಹಿಸಿ ಈ ಒಂದು ಅಧಿಕಾರಿಗಳು ತಮ್ಮ ಮಟ್ಟಿಗೆ ತಾವೇನೆ ಕೇರ್ ಮಾಡದೇನೆ ಯಾವುದೋ ರೀತಿಯಲ್ಲಿ ತಮ್ಮ ಇದು ಮುಲಾಜಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಬಂಧುಗಳು. ಹಿಂಗಾಗಿ ತರಾತುರಿಯಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರಿಗೆ ನಮ್ಮ ಶಿವಲಿಂಗ ಹಸನಾಪುರ ಸರ್ ಅವರಿಗೆ ಗಮನಕ್ಕೆ ತಂದಿವಿ. ತಂದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲ ಇದೊಂದು ಯಾದಗಿರಿ ಜಿಲ್ಲಾಧಿಕಾರಿಗಳ ಮುಂಭಾಗ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳೋಣ. ಒಂದು ಪ್ರತಿಭಟನೆ ಮುಖಾಂತರ ಕಲಬುರಗಿಯಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಮನವಿ ಕಳಿಸೋಣ. ಆ ಒಂದು ಮನವಿ ಮುಖಾಂತರ ಅವರನ್ನ ಅಮಾನತುಗೊಳಿಸಂತ ಒಂದು ಕಾರ್ಯಕ್ರಮ ರೂಪಿಸೋಣ ಅಂತ ಹೇಳಿ ಹಿಂದಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಂಧುಗಳು. ಹೀಗಾಗಿ ಏನು ಹೆಚ್ಚಿಗೆ ಹೇಳ್ತಕ್ಕಂಥ ಏನು ವಿಷಯ ಇಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಜಿರಾಕ್ಸ್ ಮಾಡಕ್ ಹೋದ್ರೆ ಸರ್ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ ಬಂಧುಗಳು. ಯಾದಗಿರಿ ಜಿಲ್ಲೆಯಲ್ಲಿ ಮಕ್ಕಳು ಕಾಲೇಜಿಗೆ ಬರ್ತಕ್ಕಂಥ ಮಕ್ಕಳು ಅಂತಾರೆ ಸ್ನಾನ ಮಾಡಿದ್ರೆ ಏನ್ರಿ ಇದು ಕರೆಂಟ್ ಇಲ್ಲ, ನೀರು ಮ್ಯಾಗೆ ಇಲ್ಲ ಅಂತ. ಇಂಥ ಪರಿಸ್ಥಿತಿಯಲ್ಲಿ ಯಾದಗಿರಿ ಜಿಲ್ಲೆನೋ ಅಥವಾ ಒಂದು ಯಾದಗಿರಿ ಜಿಲ್ಲೆಗೆ ಗ್ರಾಮ ಏನ್ ಮಾಡ್ತಿದ್ರು ಅಧಿಕಾರಿಗಳು? ಸುಮಾರು ವರ್ಷದಿಂದ ಸಂಬಂಧಪಟ್ಟಂತ ಡಬಲಿ ಅವರು ಸುಮಾರು ವರ್ಷದಿಂದ ಇಲ್ಲೇ ನೆನವೂರಿ ಈ ಒಂದು ಯಾದಗಿರಿ ಜಿಲ್ಲೆ ಹಾಲತನ್ನು ತಿಳಿದುಕೊಂಡು ಈ ಒಂದು ಯಾವುದೇ ಭಾಗದಲ್ಲಿ ಆದ್ರೂ ಕೂಡ ಏನ್ ತೊಂದರೆ ಮಾಡ್ತದೆ ಬಿಡ್ರಿ ಅಂತ ಬೇಕಾಗಿ ಮಾತನಾಡ್ತಾರೆ. ಮೊನ್ನೆ ನಾನು ಕೆಲವು ಸಲ ಸುಮಾರು 3 ಸಲ ಫೋನ್ ಮಾಡಿದ್ದೇನೆ ಅವ್ರಿಗೆ. ಸರ್, ಈ ರೀತಿ ಆಗಿದೆ, ದಲಿತ ಕೇರಲ್ಲಿ ಇಂತಿಂತ ಘಟನೆಗಳು ಆಗ್ತಿದ್ದೇವೆ, ಲೈಟ್ ಇಲ್ಲ, ಬಾಳ ಹುಳ ಹುಟ್ಟಿದೆ, ಗುಡ್ಡ ಸರಿಸಿ ಮನೆಗಳಿದಾವ, ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡು ಸತ್ಯ ನೀವೇ ಸ್ವಲ್ಪ ಗುಡ್ಡದವ್ರಿಗೆ ಮಾತಾಡ್ರಿ. ನೀವು ಟೆಂಡ್ರೆ ನಮಗ್ ಕೊಟ್ಟಿರು ಅವ್ರಿಗೆ ಕೊಟ್ಟರು, ಏನಿದೆ ನೀವು ಹೇಳ್ತಕ್ಕಂಥ ಮಾತು? ಇದ್ರ ಬಗ್ಗೆ ನಿಮ್ಗೆ ನಾಚಿಕೆ ಬರಲ್ಲ ಹೇಳಕ್ಕೆ? ನೀವು ಟೆಂಡರ್ ಯಾರಿಗೆ ಕೊಟ್ರಿ ಅವ್ರಿಗೆ ನೀವು ಫೋನ್ ಮಾಡಿ ಕೆಲಸ ಮಾಡ್ತಾ ಇಲ್ಲ, ಇಲ್ಲಾಂದ್ರೆ ನಿಮ್ಗೆ ಟೆಂಡರ್ ಕ್ಯಾನ್ಸಲ್ ಮಾಡಲ ಅಂತಕ್ಕಂಥ ಮಾತು ಹೇಳ್ಬೇಕಾಗಿತ್ತು. ಅಂತದ ಗುಟ್ಟಿಗೆ ಎಸ್ ಐಗೆ ಹೇಳ್ರಿ, ಗುಡ್ಡದಾರಿಗೆ ಹೇಳ್ರಿ, ಎಡವಲಿಗೆ ಹೇಳ್ರಿ ಅಂತ ಹೇಳಿಕೆತ್ತು ಆದ್ರ ಉಡಾಕ ಮಾತಾಡಿದ್ರ ನೀವು ಯಾರು ಇಲ್ಲದ ಈ ಒಂದು ನೌಕರಿಯನ್ನು ಸ್ವೀಕರಿಸಿದ್ರಿ, ಯಾವ ಮಟ್ಟದಲ್ಲಿ ಈ ಒಂದು ಅಧಿಕಾರದಲ್ಲಿ ಇದ್ರಿ, ನಿಮ್ ಕೈ ಮೇಂಟೈನ್ ಮಾಡೋದಾಗುತ್ತಲ್ಲ ಅಂದ್ರೆ ಆಟೋಮೆಟಿಕ್ ನಾವು ಹೇಳೋದ್ರಲ್ಲಿ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಬಂಧುಗಳು. ಅಂತ ಒಂದು ಪರಿಸ್ಥಿತಿಯನ್ನ ಯಾದಗಿರಿ ಜಿಲ್ಲೆಗೆ ಬಂದಾಗ ಅಂತ ಪರಿಸ್ಥಿತಿಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡಬಲ್ ಅವರಾಗ್ಲಿ, ಎ ಅವರಾಗ್ಲಿ, AWE ಅವರಾಗ್ಲಿ, ಇವರು ಅಧಿಕಾರದ
ನಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯ ಮುಂದೆ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆ ಇಟ್ಕೊಂಡು ಮಾನ್ಯ ಎಂ.ಡಿ. ಅವರಿಗೆ ಮನವಿ ಸಲ್ಲಿಸುವ ವಿಷಯ ಕುರಿತು ಈಗಾಗಲೇ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶಿವಲಿಂಗ ಕಸ್ನಾಪುರ ಅವರು ಮತ್ತು ಚಂದ್ರಪ್ಪನವರು ಈ ವಿಷಯ ಕುರಿತು ಭಾಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ವಿಷಯ ನೋಡಿರಿ, ಕರೆಂಟ್ ಈಗ ಅಧಿಕಾರಿಗಳು 40 ದಿನದಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಕರೆಂಟ್ ಇಲ್ಲದ ಅಧಿಕಾರಿ ಒಂದು ಅರ್ಧ ಗಂಟೆ ಮಲ್ಕೋದ್ರೆ ತಾವು ಈಗ ವಿಚಾರ ಮಾಡಬೇಕು. 10 ನಿಮಿಷ ಕರೆಂಟ್ ಹೋದರೆ ಹೆಂಡ್ರ ಮಕ್ಕಳ ಯಾರು ಮಕ್ಕಳ 40 ದಿನದ ದಲಿತ ಕೇರಿಗಳು ಕರೆಂಟ್ ಇಲ್ಲ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳು ಮತ್ತು ಜಾತಿ ಯಾರ ರಾಘವೇಂದ್ರ ಅಂತಕ್ಕಂಥ ಡಬ್ಲಿ ಪಕ್ಕ ಜಾತಿ ದಲಿತರ ಅಂತಂದ್ರೆ ಯಾರಿಗೆ ಕೇರ್ ಮಾಡೋದಿಲ್ಲ ಅಂತ ಡಬ್ಲಿ ಅವರು ಕೂಡಲೇ ಅವರ ಅಮಾನತು ಮಾಡಬೇಕು ಮತ್ತು ಅವ್ರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಂತ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಕೂಡಲೇ ಆಗಿ ಮತ್ತು ನಮ್ಮ ಕುಟುಂಬವಾಡ ದಲಿತರ ಏರಿಯಾ ತಕ್ಷಣ ಕರೆಂಟ್ ಕಂಬ ದುರಸ್ತಿ ಮಾಡದೆ ಹೋದರೆ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳುತ್ತಾ ಇದೇ ಸಂದರ್ಭದಲ್ಲಿ ಶಿವಪುತ್ರ ಜವಳಿ ಜಿಲ್ಲಾ ಸಂಚಾಲಕರು ಚಂದಪ್ಪ ಮುನಿಯಪ್ಪನವರ್, ತಜನ್ಮುಲ್ ಹುಸೇನ್, ರಾಷ್ಟ್ರೀಯ ಸತ್ಯವಾದಿ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷರು ಶಿವಲಿಂಗ ಹಾಸನಪುರ್, ಇನ್ನೂ ಅನೇಕ ಸಂಘಟನೆ ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.